ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನು ತಿಳಿಸುತ್ತೇನೆ. ಎಲ್ಲರೂ ಚೆನ್ನಾಗಿದ್ದೀರಾ? ಗುಡ್ ಮಾರ್ನಿಂಗ್ ಎವ್ರಿವನ್. ಈ ದಿನವೆಲ್ಲ ದೇವರು ತನ್ನ ಕೃಪೆಯಿಂದ ನಿಮ್ಮನ್ನು ಬಲಪಡಿಸಬೇಕೆಂದು, ಆತನ ದಿವ್ಯ ಮಹಿಮೆಯಿಂದ ನಿಮ್ಮನ್ನು ಅಲಂಕರಿಸಬೇಕೆಂಬುದಾಗಿ ನಿಮಗೋಸ್ಕರ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ರಾಜಮಹೇಂದ್ರವರಮಲ್ಲಿ ಹಾಗೂ ಕ್ರೈಸ್ಟ್ ವರ್ಶಿಪ್ ಸೆಂಟರ್ ಅಲ್ಲಿ ಜಾನ್ ವೆಸ್ಲಿ ಮಿನಿಸ್ಟ್ರೀಸ್ ಅಲ್ಲಿರುವಂತಹ ಪ್ರೇಯರ್ ಪಾರ್ಟ್ನರ್ಸ್ ಎಲ್ಲರೂ ಕೂಡ ನಿಮಗೋಸ್ಕರ ಅನುದಿನವೂ ಕೂಡ ಪ್ರಾರ್ಥನೆ ಮಾಡುತ್ತಿದ್ದಾರೆ. ನೀವೆಲ್ಲರೂ ಆತ್ಮದಲ್ಲಿ ಅಭಿವೃದ್ಧಿ ಹೊಂದಬೇಕೆಂದು. ಹಾಗಾಗಿ ನಾನು ಹೇಳುತ್ತಿರುವಂತಹ ಮಾತು ಅದೇ ಅಲ್ವಾ? ಸತ್ಯವೇದದಲ್ಲಿ ಇರುವಂತಹ ಮಾತು. ನಾವೆಲ್ಲರೂ ಕೂಡ ಪ್ರತಿ ಸಾರಿ ಆ ಮಾತನ್ನು ಕೇಳುತ್ತಲೇ ಇದ್ದೇವೆ. ಆತ್ಮದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇರುವ ಪ್ರಕಾರ ಎಲ್ಲಾ ವಿಷಯದಲ್ಲೂ ಕೂಡ ಅಭಿವೃದ್ಧಿ ಹೊಂದಿ ಸೌಖ್ಯದಿಂದ ಇರಬೇಕು. ನೀನು ಸೌಖ್ಯವಾಗಿರಬೇಕೆಂದೇ ದೇವರು ಕೋರುತ್ತಿದ್ದಾರೆ. ಆದರೆ ನೀನು ಎಲ್ಲಾ ವಿಷಯದಲ್ಲೂ ಕೂಡ ಅಭಿವೃದ್ಧಿ ಹೊಂದಬೇಕು ಅಂದರೆ ಮೊದಲು ನೀನು ಆತ್ಮದಲ್ಲಿ ಅಭಿವೃದ್ಧಿ ಹೊಂದಬೇಕು. ಸ್ಪಿರಿಚುವಲ್ ಡೆವಲಪ್ಮೆಂಟ್ ಇರಬೇಕು. ಹಾಗಿಲ್ಲದ ಪಕ್ಷದಲ್ಲಿ ಸೌಖ್ಯವನ್ನು, ದೇವರಿಂದ ಆನಂದವನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತಾ ಇರುವಂತಹ ಮಾತು ಇದು. ನಾವು ಪ್ರತಿದಿನ ಸತ್ಯವೇದದಿಂದ ಒಂದು ವಾಗ್ದಾನವನ್ನು ಧ್ಯಾನಿಸುವುದರಿಂದ ಆ ದಿನಕ್ಕೆ ಬೇಕಾದ ಸ್ಫೂರ್ತಿಯನ್ನು ಹೊಂದುತ್ತಾ ಇದ್ದೇವೆ. ಆ ದಿನಕ್ಕೆ ಮಾತ್ರವಲ್ಲದೆ ದೇವರ ವಾಗ್ದಾನ ನಮ್ಮನ್ನು ಯಾವಾಗಲೂ ಬಲಪಡಿಸುವಂತದ್ದೇ. ಆ ವಾಗ್ದಾನ ಧ್ಯಾನಿಸುವಾಗ, ನೆನಪಿಸಿಕೊಳ್ಳುವಾಗ ಆಧ್ಯಾತ್ಮಿಕ ಆಶೀರ್ವಾದವನ್ನು ಹೊಂದುತ್ತೇವೆ. ಈ ದಿನದ ವಾಗ್ದಾನಕ್ಕಾಗಿ ಸತ್ಯವೇದವನ್ನು ತೆಗೆಯೋಣ. ನಿಮ್ಮ ಬಳಿ ಬೈಬಲ್ ಇದೆಯಾ? ತೆಗೆಯಿರಿ. 33ನೇ ಕೀರ್ತನೆ 18ನೇ ವಾಕ್ಯವನ್ನು ಓದೋಣ. ಸ್ಯಾಮ್ 33 and verse 18. ಯೆಹೋವನಾದರೋ ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕಟಾಕ್ಷಿಸುತ್ತಾನೆ, ತನ್ನ ಕೃಪೆಯನ್ನು ನಿರೀಕ್ಷಿಸುವವರನ್ನು ಲಕ್ಷಿಸುತ್ತಾನೆ. ಎಷ್ಟು ಸುಂದರವಾದ ಮಾತು! ದೇವರ ದೃಷ್ಟಿ ಯಾರ ಮೇಲೆ ಇದೆ? ದೇವರು ಯಾರನ್ನು ದೃಷ್ಟಿಸುತ್ತಾ ಇದ್ದಾರೆ? ಬೈಬಲ್ ಸ್ಪಷ್ಟವಾಗಿ ಹೇಳಿರುವಂತಹ 2 ಗುಂಪಿನ ಕುರಿತಾಗಿ ಮಾತನಾಡುತ್ತಾ ಇದ್ದಾರೆ. ಒಂದು, ದೇವರಲ್ಲಿ ಭಯಭಕ್ತಿಯುಳ್ಳವರು. ಎರಡನೆಯದಾಗಿ ಆತನನ್ನು ನಿರೀಕ್ಷಿಸುವಂತವರು. ಈ 2 ಲಕ್ಷಣಗಳು ನಿನ್ನಲ್ಲಿದೆಯಾ? ಪರಿಶೀಲಿಸಿಕೊಳ್ಳಬೇಕು. ಅನೇಕರು ಹೇಳುತ್ತಾರೆ, ದೇವರ ದೃಷ್ಟಿಯು ನಮ್ಮಿಂದ ತಪ್ಪಿ ಹೋಗಿದೆಯೇನೋ ರೀ, ಆತನು ನಮ್ಮನ್ನು ನೋಡುತ್ತಾ ಇಲ್ಲ ರೀ, ಆತನು ನಮ್ಮನ್ನು ನೋಡುತ್ತಾ ಇದ್ದಾರೆ, ಯಾಕಿರಿ ನಮಗೆ ಇಷ್ಟೊಂದು ಕಷ್ಟ ಸಂಕಟ, ನನಗೂ ನನ್ನ ಗಂಡನಿಗೂ ಯಾಕಿರಿ ಅಸಮಾಧಾನ, ನನ್ನ ಕುಟುಂಬ ನರಕವಾಗಿ ಮಾರ್ಪಡುತ್ತಿದೆ, ವೈ ಎಂಬುದಾಗಿ ಅನೇಕರು ಪ್ರಶ್ನಿಸುತ್ತಾರೆ. ಪ್ರಿಯರೇ, ದೇವರ ವಾಕ್ಯವು ನಿಮ್ಮನ್ನು ನಮ್ಮನ್ನು ಬಲಪಡಿಸುತ್ತಿರುವಂತಹ, ಧೈರ್ಯಪಡಿಸುವಂತಹ ವಿಷಯ ಏನೆಂದರೆ, ಆತನ ದೃಷ್ಟಿಯು ಯಾರು ಆತನ ಮೇಲೆ ಭಯಭಕ್ತಿಯುಳ್ಳವರಾಗಿರುತ್ತಾರೋ ಅವರ ಮೇಲೆ ಇರುತ್ತದೆ. ಇರುತ್ತದೋ ಏನೋ ಎಂಬುದಾಗಿ ಇಲ್ಲ. ಬೈಬಲಲ್ಲಿ ಯಾವತ್ತೂ ಸಂದೇಹ ಇಲ್ಲ, ಇರುತ್ತದೆ ಅಷ್ಟೇ. ನಿಜವಾದ ಭಯಭಕ್ತಿಯನ್ನು ನಾವು ದೇವರ ಮೇಲೆ ಹೊಂದಿದ್ದೇವಾ, ಅಥವಾ ಮನುಷ್ಯರನ್ನು ಮೆಚ್ಚಿಸುವುದಕ್ಕಾಗಿಯೋ, ಮನುಷ್ಯರು ನೋಡಬೇಕೆಂಬುದಾಗಿ ಭಕ್ತಿ ತೋರಿಸುವುದು, ಮನುಷ್ಯರನ್ನು ತೃಪ್ತಿಪಡಿಸುವುದಕ್ಕೆ ಭಕ್ತಿ ತೋರಿಸುವುದು, ಏನೋ ಕಷ್ಟ ಇದ್ದಾಗ ಮಾತ್ರ ಭಕ್ತಿ ತೋರಿಸಿ ಕಷ್ಟ ತೀರಿದ ನಂತರ ಪುನಃ ನನ್ನ ಇಷ್ಟಾನುಸಾರವಾಗಿ ಜೀವಿಸೋಣ ಎಂಬುದಾಗಿ ಅಂದುಕೊಳ್ಳುತ್ತಾ ಇದ್ದರೆ ದೇವರ ದೃಷ್ಟಿ ಯಾವಾಗಲೂ ನಿನ್ನ ಮೇಲೆ ಇರುವುದಿಲ್ಲ. ಒಂದು ವೇಳೆ ಆತನ ದೃಷ್ಟಿ ಇದ್ದರೂ ಕೂಡ ದೇವರು ಒಳ್ಳೆಯವರನ್ನು ಕೆಟ್ಟವರನ್ನು ನೋಡುತ್ತಲೇ ಇದ್ದಾರೆ. ಒಳ್ಳೆಯವರನ್ನು ಯಾಕೆಂದ್ರೆ ಅವರನ್ನು ಹೇಗೆ ಆಶೀರ್ವದಿಸಬೇಕೆಂದು, ಕೆಟ್ಟವರನ್ನು ಕೂಡ ದೇವರು ದೃಷ್ಟಿಸುತ್ತಾ ಇದ್ದಾರೆ. ಪ್ರಿಯರೇ, ಆಲೋಚಿಸಿರಿ. ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರುವಂಥದ್ದು. ಭಕ್ತನಾದ ಯಾಕೋಬನು ತನ್ನ ಪತ್ರಿಕೆಯನ್ನು ಬರೆಯುತ್ತಾ ನಿಜವಾದ ಭಕ್ತಿ ಏನೆಂಬುದಾಗಿ ತಿಳಿಯಪಡಿಸಿದನು. ತಂದೆಯಾದ ದೇವರ ಮುಂದೆ ನಿಷ್ಕಳಂಕವಾದ ಪರಿಶುದ್ಧವಾದ ಭಕ್ತಿ ಯಾವುದೆಂಬುದಾಗಿ ಇಲ್ಲಿ ಬರೆಯುತ್ತಾ ಹೇಳುತ್ತಾರೆ. ಪರಿಶುದ್ಧವಾದ ಭಕ್ತಿ ಎನ್ನುವಂತ ಪದವನ್ನು ಯಾಕೆ ಯಾಕೋಬನು ಉಪಯೋಗಿಸುತ್ತಾರೆ ಅಂದರೆ, ಅಪವಿತ್ರವಾದ ಭಕ್ತಿಯನ್ನು ಕೂಡ ಮಾಡುವಂತವರು ಅನೇಕರು ಇದ್ದಾರೆ ಎಂಬುದಾಗಿ ಅರ್ಥ. ಪ್ರಪಂಚದಲ್ಲಿ ಭಕ್ತಿ ಎನ್ನುವುದರ ಅರ್ಥ ಅನೇಕರಿಗೆ ಇನ್ನೂ ಕೂಡ ಗೊತ್ತಿಲ್ಲ. ಅಪವಿತ್ರವಾದ ಭಕ್ತಿ. ಮೊನ್ನೆ ನಾನು ಎಲ್ಲೋ ನೋಡುತ್ತಾ ಇರುವಾಗ ಒಂದು ಕಡೆ ಸಿಗರೇಟ್ಗಳು, ಆನಂತರವಾಗಿ ಈ ಲಿಕ್ಕರ್ ಎಂಬುದಾಗಿ ಯಾವುದು ಇದೆಯೋ, ಆಲ್ಕೋಹಾಲ್ ಅಂದರೆ ಮದ್ಯಪಾನವನ್ನು ನೈವೇದ್ಯವಾಗಿ ಇಡುತ್ತಾ ಇದ್ದಾರಂತೆ. ಹೋಗುವವರೆಲ್ಲರೂ ಕೂಡ ಅದನ್ನು ಕುಡಿಯುವಂಥದ್ದು. ಸ್ತ್ರೀಯರು ಕೂಡ ಆ ಧೂಮಪಾನವನ್ನು ಮಾಡುವುದು, ಅಲ್ಲಿ ಅದನ್ನು ಟ್ರೆಡಿಷನ್ ಆಗಿ ಅನೇಕರು ಮಾಡುತ್ತಾ ಇದ್ದಾರೆ. ಅಸಭ್ಯವಾದ ಕಾರ್ಯಗಳನ್ನು ಮಾಡುತ್ತಾ ಅದೇ ಭಕ್ತಿಯನ್ನು ಅಂದುಕೊಳ್ಳುತ್ತಾ ಇದ್ದಾರೆ ಅನೇಕರು. ಅಸಭ್ಯವಾದ ಕಾರ್ಯಗಳನ್ನು ಮಾಡುತ್ತಾ ಇದು ಕೂಡ ದೇವರಿಗೆ ಇಷ್ಟವಿರಬಹುದೆಂಬುದಾಗಿ ಅಂದುಕೊಳ್ಳುತ್ತಾ ಇದ್ದಾರೆ ಅನೇಕರು. ಒಂದು ವೇಳೆ ನೀನು ಅಂದುಕೊಂಡಿರುವಂತಹ ಸ್ಥಳದಲ್ಲಿ ಅದಿರಬಹುದಾದರೆ ದೇವರ ಹತ್ರ ಅದಿಲ್ಲ. ನಿಜವಾದ ದೇವರು ಅಂತವರಲ್ಲ. ಆತನು ನಿನ್ನಿಂದ ಆಶಿಸುತ್ತಾ ಇರುವಂತದ್ದು ಪರಿಶುದ್ಧವಾದ ಭಕ್ತಿಯನ್ನು. ಯಾವುದು ಆ ಭಕ್ತಿ ಅಂದ್ರೆ, ಇಹಲೋಕದ ಮಾಲಿನ್ಯವನ್ನು ತನಗೆ ಅಂಟಿಸಿಕೊಳ್ಳದಂತೆ ಬಹಳ ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕು. ಎರಡನೆಯದಾಗಿ ದಿಕ್ಕಿಲ್ಲದವರನ್ನು, ವಿಧವೆಯರನ್ನು ಪರಾಮರಿಸಬೇಕು. ಅಂದರೆ ಪರಿಶುದ್ಧವಾಗಿ ತನ್ನ ಜೀವಿತವನ್ನು ಕಾಪಾಡಿಕೊಳ್ಳುವಂಥದ್ದು. ಎರಡನೆಯದಾಗಿ ಇತರರಿಗೆ ಸಹಾಯ ಮಾಡುವಂಥದ್ದು. ಈ 2 ಇಲ್ಲದೆ ಇದ್ದರೆ ನಿಮ್ಮ ಜೀವಿತದಲ್ಲಿ ನೀವು ಭಕ್ತಿಯುಳ್ಳವರಲ್ಲ. ದೇವರು ಮಾತನಾಡುತ್ತಾ ಇದ್ದಾರೆ, ಪರಿಶುದ್ಧವಾದ ಭಕ್ತಿಯನ್ನು ಯಾರು ಮಾಡುತ್ತಾರೋ, ಯಾರು ಆತನಲ್ಲಿ ಭಯಭಕ್ತಿಯುಳ್ಳವರಾಗಿರುತ್ತಾರೋ ಆತನ ದೃಷ್ಟಿ ಅವರ ಮೇಲೆ ಇರುತ್ತದೆ. ವಾಕ್ಯ ಹೇಳುತ್ತಾ ಇರುವಂತಹ ಮಾತು, ಆತನಲ್ಲಿರುವಂತಹ ಯಥಾರ್ಥವಂತರನ್ನು ಬಲಪಡಿಸುವುದಕ್ಕಾಗಿ ಯೆಹೋವನ ದೃಷ್ಟಿಯು ಲೋಕದಲ್ಲೆಲ್ಲ ಸಂಚರಿಸುತ್ತಾ ಇದೆ.
ಈ ದಿನ ಪ್ರಪಂಚದಲ್ಲೆಲ್ಲ ನೀವು ಸಿಸಿಟಿವಿ ಕಣ್ಗಾವಲಿನಲ್ಲಿದ್ದೀರಾ ಎಂಬುದಾಗಿ ಹೇಳುವುದರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ. ಎಲ್ಲಿ ನೋಡಿದರೂ ಸಿಸಿಟಿವಿ, ಪ್ರತಿ ಮನೆ ಮುಂದೆಯೂ ಕೂಡ ಕ್ಯಾಮ್ರಾ, ಮನೆಯ ಹಿಂದೆ ಒಂದು ಕ್ಯಾಮ್ರಾ, ರೈಲ್ವೆ ಸ್ಟೇಷನ್, ಏರ್ಪೋರ್ಟ್ಗಳಲ್ಲಿ, ಆಫೀಸಲ್ಲಿ, ಯೂನಿವರ್ಸಿಟಿಯಲ್ಲಿ, ಸ್ಕೂಲಲ್ಲಿ, ಆನಂತರ ಬಸ್ ಸ್ಟ್ಯಾಂಡು, ಕಾಂಪ್ಲೆಕ್ಸ್, ವಾಟ್ ಎವರ್, ಪ್ರತಿ ಸ್ಥಳದಲ್ಲೂ ಕೂಡ ಈ ಸಿಸಿ ಕ್ಯಾಮೆರಾಗಳು ಅನೇಕರನ್ನು ಪರಿಶೀಲಿಸುತ್ತಲೇ ಇದೆ. ಪೊಲೀಸ್ ಅವರು ಯಾವುದಾದ್ರೂ ಕೇಸನ್ನು ಭೇದಿಸಬೇಕಂದ್ರೆ ಬಹಳ ಫಾಸ್ಟ್ ಆಗಿ ಈ ಸಿಸಿ ಕ್ಯಾಮೆರಾ ಫುಟೇಜ್ ಅನ್ನು ಅವರು ಪರಿಶೀಲಿಸುತ್ತಾರೆ. ಸಿಸಿ ಕ್ಯಾಮೆರಾಯಿಂದ ತಪ್ಪಿಸಿಕೊಳ್ಳುವಂಥದ್ದೇ ಬಹಳ ಕಷ್ಟ ಅನಿಸುತ್ತಿದ್ದರೆ ದೇವರ ಕಣ್ದೃಷ್ಟಿಯಿಂದ ಯಾರು ತಪ್ಪಿಸಿಕೊಳ್ಳುವುದಕ್ಕೆ ಆಗುತ್ತದೆ ಹೇಳಿ? ಆತನ ದೃಷ್ಟಿಯು ಎಲ್ಲಾ ಕಡೆ ಸಂಚರಿಸುತ್ತಲೇ ಇದೆ. ಯಾವುದೇ ದೇಶದಲ್ಲಿದ್ದರೂ, ಯಾವುದೇ ಪ್ರಾಂತದಲ್ಲಿದ್ದರೂ, ಯಾವುದೇ ಸ್ಥಿತಿಯಲ್ಲಿದ್ದರೂ ದೇವರು ನಿನ್ನನ್ನು ನೋಡುತ್ತಲೇ ಇದ್ದಾರೆ. ಒಂದು ವೇಳೆ ನೀನು ಯಥಾರ್ಥನಾಗಿದ್ದರೆ ದೇವರು ನಿನ್ನನ್ನು ಬಲಪಡಿಸುವುದಕ್ಕಾಗಿ ನೋಡುತ್ತಿದ್ದಾರಂತೆ. ನಿನ್ನನ್ನು ಬಲಪಡಿಸುವುದಕ್ಕಾಗಿ ದೇವರು ನೋಡುತ್ತಿದ್ದಾರೆ. ಈ ದಿನ ಆತನ ದೃಷ್ಟಿ ನಿನ್ನ ಮೇಲೆ ಇದೆ. ಸ್ತೋತ್ರ ಹೇಳಿ ಹಲ್ಲೆಲೂಯಾ. ನೀನು ಆತನ ದೃಷ್ಟಿಯಿಂದ ತಪ್ಪಿಸಿಕೊಂಡಿರುವಂತ ವ್ಯಕ್ತಿಯಲ್ಲ. ಸೈತಾನನು ಕೆಲವು ಸಾರಿ ನಿಮ್ಮ ಜೀವಿತದಲ್ಲಿ ಕೆಲವು ವಿಧವಾದ ಅನುಮಾನಗಳನ್ನು ಬಿತ್ತುತ್ತಾನೆ, ಸುಳ್ಳುಗಳನ್ನು ಕಿವಿಯಲ್ಲಿ ಹೇಳುತ್ತಾನೆ. ನೀನು ದೇವರ ದೃಷ್ಟಿಯಿಂದ ದೂರವಾಗಿದ್ದೀಯ, ಆತನು ನಿನ್ನನ್ನು ನೋಡುತ್ತಿಲ್ಲ, ನಿನ್ನನ್ನು ಗಮನಿಸುತ್ತಿಲ್ಲ, ಆತನು ನಿನ್ನ ಕುರಿತಾಗಿ ಆಲೋಚಿಸುತ್ತಿಲ್ಲ. ಕರ್ತನು ನಿನ್ನನ್ನು ಪ್ರೀತಿಸುತ್ತಾ ಇಲ್ಲ, ಆತನ ಕೃಪೆ ನಿನ್ನಿಂದ ದೂರವಾಗಿದೆ ಎಂಬುದಾಗಿ ಭಕ್ತಿ ಮಾರ್ಗದಲ್ಲಿ ನಡೆಯುತ್ತಾ ಇರುವಾಗಲೂ ಕೂಡ ಸೈತಾನನು ಕೆಲವು ಸಾರಿ ಇಂತಹ ಅನುಮಾನಗಳನ್ನು ನಿಮ್ಮ ಹೃದಯದಲ್ಲಿ ಬಿತ್ತುತ್ತಾನೆ. ಅದನ್ನು ತೊಲಗಿಸಬೇಕು. ದೇವರ ಕಡೆಗೆ ನೀವು ದೃಷ್ಟಿಸಬೇಕು. ಅಷ್ಟು ಮಾತ್ರವಲ್ಲದೆ ಆತನನ್ನು ನಿರೀಕ್ಷಿಸುವರೆಂಬುದಾಗಿ ಇಲ್ಲಿ ಉಪಯೋಗಿಸಿದ್ದಾರೆ. ವೆಯ್ಟ್ ಎಂಬುದಾಗಿ ದೇವರು ಹೇಳಿದ್ದಾರೆಂದ್ರೆ ಯು ಮಸ್ಟ್ ವೆಯ್ಟ್. ನೀನು ಕಾದಿರಬೇಕು. ದೇವರ ಸಮ್ಮುಖದಲ್ಲಿ ನೀನು ಬೇಡಿಕೊಳ್ಳಬೇಕು, ಗೋಳಾಡಬೇಕು, ದೇವರನ್ನು ದೃಷ್ಟಿಸಬೇಕು. ಅನೇಕ ಸಾರಿ ಕಳವಳ ಪಡುತ್ತೇವೆ, ದೇವರ ಹತ್ರ ಬಂದ ಕೂಡಲೇ ಏನಾದರೂ ಆಗಬೇಕೆಂದು. ಒಂದು ವಾರ ಆಲಯಕ್ಕೆ ಬಂದ ಕೂಡಲೇ ಅದ್ಭುತ ಆಗಬೇಕೆಂದು ಅನೇಕರು ಬಯಸುತ್ತಾರೆ. ಮಾಡಲ್ಲ ಎಂಬುದಾಗಿ ಹೇಳುತ್ತಿಲ್ಲ, ನನ್ನ ದೇವರು ಯಾವಾಗ ಎಲ್ಲಿಯಾದರೂ ಮಾಡುತ್ತಾರೆ. ಆದರೆ ಕೆಲವು ಸಾರಿ ದೇವರು ತನ್ನ ಉದ್ದೇಶದ ಪ್ರಕಾರ, ತನ್ನ ಪ್ರಣಾಳಿಕೆಯ ನಿಮಿತ್ತವಾಗಿ ವೆಯ್ಟ್ ಎಂಬುದಾಗಿ ಹೇಳುವಾಗ ನಾವು ವೆಯ್ಟ್ ಮಾಡಬೇಕು, ನಿರೀಕ್ಷಿಸುವವರಾಗಿರಬೇಕು. ಆಗ ಆತನ ದೃಷ್ಟಿಯು ನಮ್ಮನ್ನು ನಿಲ್ಲಿಸುತ್ತದೆ, ಬಲಪಡಿಸುತ್ತದೆ. ಈ ವಾಗ್ದಾನವನ್ನು ಈ ದಿನವೆಲ್ಲ ಕ್ಲೈಮ್ ಮಾಡಿರಿ. ಕರ್ತನಲ್ಲಿ ಆನಂದಿಸಿರಿ, ದೇವರನ್ನು ಸ್ತುತಿಸಿರಿ. ಪ್ರಾಮುಖ್ಯವಾಗಿ ಕರ್ತನಿಂದ ಆಧ್ಯಾತ್ಮಿಕವಾದ ಆಶೀರ್ವಾದ ಮಾತ್ರವಲ್ಲದೆ ಎಲ್ಲಾ ವಿಧವಾದ ಆಶೀರ್ವಾದಗಳನ್ನು ನಿಮಗೆ ಅನುಗ್ರಹಿಸಲ್ಪಡಲಿ. ಪ್ರಾರ್ಥನೆ. ಪ್ರೀತಿಯುಳ್ಳ ತಂದೆ, ಉನ್ನತನಾದ ದೇವರೇ, ನಿಮಗೆ ಸ್ತೋತ್ರ. ಈ ಉದಯ ಕಾಲದಲ್ಲಿ ನೀವು ಕೊಟ್ಟಂತ ವಾಗ್ದಾನಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಿಯರೆಲ್ಲರೂ ಕೂಡ ಈ ವಾಗ್ದಾನವನ್ನು ಕೇಳಿರುವಾಗ, ನಿಮ್ಮ ವಾಕ್ಯದಲ್ಲಿ ಓದಿರುವಾಗ ಎಲ್ಲರನ್ನೂ ಕೂಡ ನೀವೇ ಬಲಪಡಿಸಿರಿ. ನಿಜವಾದ ಭಕ್ತಿಯನ್ನು, ಪರಿಶುದ್ಧವಾದ ಭಕ್ತಿಯನ್ನು ನಾವು ಮಾಡುವುದರ ಮೂಲಕ ನಿಮ್ಮ ದೃಷ್ಟಿಯಲ್ಲಿ ಇರುವುದಕ್ಕೆ ನಮಗೆ ಸಹಾಯ ಮಾಡಿ. ನಮ್ಮ ಪ್ರಿಯರು ಯಾವ ಯಾವ ಕಷ್ಟದಲ್ಲಿ ಇದ್ದಾರೋ, ಅವಶ್ಯಕತೆಗಳಲ್ಲಿದ್ದಾರೋ, ಯಾವ ಕೊರತೆಗಳಲ್ಲಿದ್ದಾರೋ ದೇವ, ಅವರನ್ನು ಕನಿಕರಿಸಿ ಬಲಪಡಿಸಿ ಮೇಲೆತ್ತಿರಿ. ಬಲವಾದ ನಿಮ್ಮ ಶಕ್ತಿಯಿಂದ ಪ್ರತಿಯೊಬ್ಬರನ್ನು ತುಂಬಿಸಿರಿ. ಪರಿಶುದ್ಧಾತ್ಮನಾದ ದೇವರ ನಿಮ್ಮ ಅಭಿಷೇಕದಿಂದ ಪ್ರತಿಯೊಬ್ಬರನ್ನು ತುಂಬಿಸಿರಿ, ಮಹಿಮೆಯಿಂದ ತುಂಬಿಸಿರಿ. ಸ್ತುತಿ ಘನ ನಿಮಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. God bless you, dear friends. Have a wonderful day.